ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಪರಮಾತ್ಮನನ್ನು ಬಹಳ ಭಕ್ತಿಯಿಂದ ಸ್ತೋತ್ರ ಮಾಡ್ತಾನೆ. ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯೈದಂ ಸ್ವಯಂ ಯೋ ಅಸ್ಮಾತ್ ಪರಸ್ಮಾಚ್ಚ ಪರಸ್ತಂ ಪ್ರಪದ್ಯೆ ಸ್ವಯಂಭುವಂ ಯಸ್ವಾತ್ಮನೀದಂ ನಿಜ ಮಾಯೆಯಾರ್ಪಿತಂ ಕ್ವಚಿದ್ವಿಭಾತಂ ಕ್ವಚಿದತ್ತಿರೋಹಿತಂ ಇತ್ಯಾದಿಗಳು ಅನೇಕ ಶ್ಲೋಕಗಳಿಂದ ಪರಮಾತ್ಮನ ಸ್ತೋತ್ರ ಮಾಡ್ದ. ಅವನು ಮಾಡಿದಂತೆ ಒಂದು ಪ್ರಾಣಿಯಾಗಿದ್ದರೂ ಕೂಡ, ಪಶುವಾಗಿದ್ದರೂ ಕೂಡ ಆ ಹಿಂದಿನ ಜನ್ಮದ ಪರಮಾತ್ಮನ ಪೂಜಾ ಒಂದು ಸೇವಾ ಕೈಂಕರ್ಯದಿಂದಾಗಿ ಯಾವುದು ನಾಭಕ್ತಿಯ ನಾಧಿಯಾ ಹತಃ, ಅವನು ಮಾಡಿದಂತೆ ನಾವು ಸ್ತೋತ್ರ ಮಾಡಬೇಕು, ನಾವು ಮಾಡೋಣ ಎಂಬ ಅರ್ಥದಲ್ಲಿ ಅಷ್ಟಮಸ್ಕಂದದ ಕಥೆಯನ್ನು ಅಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಅದಾದಮೇಲೆ ಧಿಯ ಅಂತಿದೆ, ಅಂದರೆ ಆ 9ನೇ ಸ್ಕಂದ, ಅಂದರೆ ಅಂಬರೀಷ ಮಹಾರಾಜ ಇದ್ದಾನಲ್ಲ, ಅವನು ವಿಶೇಷವಾಗಿ ಪರಮಾತ್ಮನ ಭಕ್ತ, ಆದರೆ ಚಿಕ್ಕ ಭಕ್ತ. ಆದರೆ ದುರ್ವಾಸ ಮುನಿಗಳು ರುದ್ರದೇವರ ಅವತಾರ ದೊಡ್ಡ ಭಕ್ತ. ಆದರೆ ಚಿಕ್ಕ ಭಕ್ತನಾದವನು ದೊಡ್ಡ ಭಕ್ತನ ಮೇಲೆ ಆಕ್ರಮಣ ಮಾಡಿದರೂ ಪರಮಾತ್ಮ ಸಹಿಸುವುದಿಲ್ಲ, ದೊಡ್ಡ ಭಕ್ತನಾದವನು ಚಿಕ್ಕ ಭಕ್ತನಿಗೆ ಆಕ್ರಮಣ ಮಾಡಿದರೂ ಸಹಿಸುವುದಿಲ್ಲ ಅನ್ನೋಕ್ಕೆ 2 ದೃಷ್ಟಾಂತಗಳು ನಮ್ಗೆ ಸಿಗತ್ತೆ. ಅದರಲ್ಲಿ ಮೊದಲನೇದು ಅಂಬರೀಷ ಮಹಾರಾಜ ಏನಿದ್ದಾನವನು ಅಲ್ಲಿರತಕ್ಕಂಥ ಬ್ರಾಹ್ಮಣರ ಅನುಮತಿ ಕೇಳಿ, ಸ್ವಾಮಿ ತೀರ್ಥ ಅವರಿಗೆ ಬೇರೆ ತೆರೆದಿಟ್ಟಿದ್ದೀನಿ, ಇನ್ನೂ ಬಂದಿಲ್ಲ, ಸಮಯ ಮುಗಿದೋಗ್ತಾ ಇದೆ, ಆದ್ದರಿಂದ ನಾನು ತೀರ್ಥವನ್ನು ಸ್ವೀಕಾರ ಮಾಡಿ ನೀವು ಹೇಳಿದಂತೆ ನಾನು ಮಾಡ್ತೀನಿ ಅಂತ ಹೇಳಿದಾಗ ತೀರ್ಥ ಸ್ವೀಕಾರ ಮಾಡೋರು ತೆಗೆದಿಟ್ಟು ಅಂತ ಅಂದರು ಅವರು. ಆದರೆ ಅವನು ಬಂದು ದುರ್ವಾಸಮುನಿ ಬಂದು ನನ್ನನ್ನು ಊಟಕ್ಕೆ ಕರೆದು ನನಗೆ ತೀರ್ಥ ಕೊಡೋದು ನೀವು ತೊಗೊಂಡಿದ್ದಿಲ್ಲ, ಎಷ್ಟು ದುರಹಂಕಾರ ಎಂಬುದಾಗಿ ಹೇಳಿ ಕೃತ್ಯವನ್ನು ನಿರ್ಮಾಣ ಮಾಡ್ದ. ತಕ್ಷಣ ಸುಮ್ಮನೆ ಇದ್ದ. ಕೃತ್ಯ ಬಂತು, ಏನು ಮಾಡಿಲ್ಲ ಅಂಬರೀಷ ಮಹಾರಾಜನ. ತಕ್ಷಣ ಪರಮಾತ್ಮ ಚಕ್ರ ಬಂತು, ಅದನ್ನು ತುಂಡು ಮಾಡಾಕ್ತು, ನಾಶ ಮಾಡಾಕ್ತು, ಆಮೇಲೆ ಅಟ್ಟಿಸ್ಕೊಂಡು ಹೋಯಿತು. ಚಿಕ್ಕ ಭಕ್ತನಾದ ಅಂಬರೀಷ ಮಹಾರಾಜನಲ್ಲಿ ದೊಡ್ಡ ಭಕ್ತನಾದ ದುರ್ವಾಸ ಋಷಿ ಮಾಡಿದ್ದನ್ನು ಪರಮಾತ್ಮ ಸಹಿಸಲಿಲ್ಲ. ಅದು ಮುಂದೆ ಬರುತ್ತೆ. ಖಾಲಿ ಇದ್ದವನು ಚಿಕ್ಕ ಭಕ್ತ, ಚಿಕ್ಕ ಭಕ್ತನಾದವನು ದೊಡ್ಡ ಭಕ್ತನಾದಕ್ಕಂಥ ಗರುಡನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದ. ಆಗ ಪಾದದಿಂದ ತುಳಿದವನನ್ನು ಪುನಃ ತಲೆ ಎತ್ಕೂಡ್ದು ಹಾಗೆ ಮಾಡಿದ್ದಾನೆ. ಇದು ಈ ಕಥೆಯಲ್ಲಿ ಧಿಯ, ನಮ್ಮ ಬುದ್ಧಿಯನ್ನು ಶುದ್ಧಿ ಉಂಟು ಮಾಡತಕ್ಕಂಥ ಅನೇಕ ಕಥೆಗಳಿಂದ ಕೂಡಿರತಕ್ಕಂಥ ರಾಜ ಮಹಾರಾಜರ ಕಥೆಗಳಿಂದ ನವಮಸ್ಸಂಗ ಶೋಭಿಸ್ತಾ ಇದೆ. ಮಾಂಧಾತ ನಹುಷೋ ಅಂಬರೀಷ ಸಗರೋ ರಾಜ ಪ್ರತುರ್ ಹಯ, ಇದೆಲ್ಲ ಅಲ್ಲೇ ಬರುತ್ತೆ. ಆ ರೀತಿ ನಾವು ನಮಸ್ಕಂದ ಬಂದ ಕಥೆಯನ್ನು ಕೇಳಿ ಬುದ್ಧಿ ಶುದ್ಧಿಯನ್ನು ಮಾಡ್ಕೋಬೇಕು. ಆಮೇಲೆ ದಶಮಸ್ಕಂದ 10ನೇದು, ಅದು ಯಾ ಅಂತ ಹೇಳ್ತಾ ಇದೆ. ಯಾ ಅಂದರೆ ಏನು? ಯಾ ಪ್ರಾಪಣೆ, ನಿಷ್ಪನ್ನವಾದ ಯಾ ಎಂಬ ಶಬ್ದ ತಲುಪಿಸೋದು ಅಂತ ಅರ್ಥ. ಹೊಂದಿಸೋದು, ತಲುಪಿಸೋದು. ಯಾರನ್ನು? ಕೃಷ್ಣ ಪರಮಾತ್ಮ 7 ದಿವಸದನಾಗಿರುವಾಗಲೇನೆ ಯಮಲೋಕಕ್ಕೆ ಪೂತನಿಯನ್ನು ಕಳಿಸ್ದ. ಶಕಟಾಸುರ, ತೃಣಾವರ್ತ, ಕಂಸ, ಮಾಗಧಾದಿಗಳೆಲ್ಲ ಕೊಂದು ಭೂಮಿ ಭಾರವನ್ನು ಇಳಿಸಿದ್ದು ಈ ದಶಮಸ್ಕಂದದ ಕಥೆ. ಮಥುರಾಗೆ ಹೋದ ಪರಮಾತ್ಮ, ಯಾ ಅಂದರೆ ಗತಿ, ಅಲ್ಲಿಗೆ ಹೋದ, ಅಲ್ಲಿ ಗೋಪಿಕಾಸ್ತ್ರೀ ಅನುಗ್ರಹ ಮಾಡ್ದ. ಹಾಗೆ ಮಥುರಾ ಇತ್ತು, ಅಲ್ಲಿ ಹುಟ್ಟಿದ, ಅಲ್ಲಿಂದ ನಂದಗೋಕುಲಕ್ಕೆ ಬಂದ, ಅಲ್ಲಿಂದ ವೃಂದಾವನಕ್ಕೆ ಹೋದ. ಇದೆಲ್ಲವೂ ಕೂಡ ಹೋದ ಬಂದ ಕಳಿಸ್ಕೊಟ್ಟ. ಇದೆಲ್ಲ ಕಥೆ ಯಾ ಬರುತ್ತೆ. 11ನೇದಿದೆ, ಅದು ನಹ, ಧಿಯೋ ಯೋ ನಹ, ನಮಗೆ ಬೇಕಾದದ್ದು, ಅಂದರೆ ನಮ್ಮ ಬುದ್ಧಿಗೆ ಸಂಬಂಧಪಟ್ಟ ತಾತ್ವಿಕ ಪ್ರಮೇಯಗಳೆಲ್ಲ ಉದ್ಭವ ಗೀತೆಯ ಮೂಲಕವಾಗಿ ನಮಗೆ ಅನೇಕ ತತ್ವಗಳನ್ನು ಪರಮಾತ್ಮ ತಿಳಿಸ್ಕೊಟ್ಟಿದ್ದಾನೆ. ಅದು ಗುಣಪೂರ್ಣತ್ವಕ್ಕೆ ಪೋಷಕವಾಗತಕ್ಕಂಥ ಅಂಶಗಳೆಲ್ಲ ನಹ ಎಂಬ ಪದ ಹೇಳ್ತಾ ಇದೆ. ಪ್ರಚೋದಯಾತ್ ಎಂಬತಕ್ಕಂಥದ್ದು 12 ಸ್ಕಂದದ್ದು. ಅಲ್ಲಿ ಸಮಸ್ತರಾದರೂ ಕೂಡ ಪರಮಾತ್ಮನ ಆಜ್ಞೆಯಂತೆ ವ್ಯವಹಾರ ಮಾಡುವರು. ಎಷ್ಟು ವರ್ಷ ಇವನು ರಾಜ್ಯಭಾರ ಮಾಡ್ದ, ಅವನವರು ಯಾರು ಕೊಂದಾಗ್ದ, ಆಮೇಲೆ ಇನ್ನೊಬ್ಬ ರಾಜ ಬಂದ, ಅವನಿಷ್ಟು ವರ್ಷ ಇದ್ದ, ಒಟ್ಟು ಇವರು ಸಂತಾನ ಎಷ್ಟು ವರ್ಷದವರೆಗೆ ಇತ್ತು, ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಚಿತ್ರ ಕೊಟ್ಟಿದ್ದಾರೆ. ಆದರೆ ತಂದೆಯಂತೂ ಕೂಡ ನೋಡದೆ ಕೊಂದು ಹಾಕಿದ್ದವರು ಇದ್ದಾರೆ. ಅದು ಇದೆಲ್ಲ ನಾವು ನೋಡ್ತಾ ಇದ್ದಾಗ ಪರಮಾತ್ಮನಿಂದ ಪ್ರೇರಿತ ಆಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತಾಯಿತು. ಅಂತೂ ಒಟ್ಟು 12 ಸ್ಕಂದಗಳು ಗಾಯತ್ರಿ ಭಾಷ್ಯವಾಯಿತು. ಆದ್ದರಿಂದ ಇಂತಹ ಒಂದು ಇದನ್ನು ನಾವು, ಮತ್ತು ಭಾಗವತದಲ್ಲಿ ವೇದಿವ್ಯಾಸದೇವರೇ ಬರಲಿಲ್ವಲ್ಲ, ವೇದಿವ್ಯಾಸ ದೇವರು ಎಲ್ಲಿ ಹೇಳಿದ್ದಾರೆ? ಮಹಾಭಾರತ ಆತ್ಮನೇ ಹೇಳಿದ್ದಾರೆ ಅಷ್ಟೇ, ವ್ಯಾಸರು ಹೇಳಿಲ್ವಲ್ಲ. ಅಂದರೆ ಜನ್ಮಾದ್ಯಸ್ಥೇತೋನ್ವ್ಯಾಧಿತರತಃ ಅರ್ಥೆ, ಈ ಶ್ಲೋಕ ವ್ಯಾಸರ ಪರವಾಗಿಯೇ ಇದೆ. ಹೇಗೆ? ಮೊದಲನೆಯದು ಆದ್ಯಸ್ಯ, ಆದ್ಯ ಅಂದರೆ ಮೊಟ್ಟ ಮೊದಲಿನವನು ಯಾರು? ಆದ್ಯನಾದ ಶುಕಾಚಾರ್ಯರ ಜನ್ಮ ಯತಃ ಅಭೂತ್, ಯಾವ ವೇದಿವ್ಯಾಸದೇವರಿಂದ ಆಯಿತೋ, ಜನ್ಮಾದ್ಯಸ್ಥೆ ಯತಃ. ಅಥವಾ
ಭಾಗವತ ಯಾರಿಂದ ಉತ್ಪತ್ತಿಯನ್ನು ಪಡೆಯಿತೋ ಅಂತಹ ವೇದಿವ್ಯಾಸ ದೇವರು, ಅಥವಾ ಆದ್ಯಸ್ಯ ಜ್ಞಾನಶ್ರೇಷ್ಠರಾದ ವಾಯುದೇವರ ಜನ್ಮ ಮಧ್ವರಾಗಿ ಅವತಾರ ಯತಃ ಯಸ್ಮೈ ಸೇವೆಗಾಗಿ, ಯಾವ ವೇದಿವ್ಯಾಸ ದೇವರ ಸೇವೆಗಾಗಿ ಮಧ್ವಾಚಾರ ಅವತಾರ ಆಯಿತೋ, ಇಷ್ಟು ಬಂತು. ಇತರತಃ ಚಿತ್ರ ವಿಚಿತ್ರವಾದ ಜಗತ್ತು, ಈ ಅಂದರೆ ವಿಚಿತ್ರ, ತನೋತಿ ವಿಚಿತ್ರವಾಗಿ ಸೃಷ್ಟಿ ಮಾಡತಕ್ಕಂಥದ್ರಲ್ಲಿ ರತರಾದವರು ಬ್ರಹ್ಮಾದಿಗಳು. ಅವರಿಗೋಸ್ಕರವಾಗಿ ಹುಟ್ಟಿದ ಕೂಡಲೇ ಮೇರು ಪರ್ವತಕ್ಕೆ ಹೋದ ವೇದಿವ್ಯಾಸ ದೇವರು. ಯಾಕೆ? ಜ್ಞಾನ ಕೊಳ್ಳಿಕ್ಕಾಗಿ. ಮತ್ತು ಅಂತಜ್ಞಾನ ಇತ್ತ ಅಂದರೆ ಅರ್ಥೇಶು ಅಭಿಜ್ಞ, ಸರ್ವವಿಷೇಕವಾದ ಸ್ವರೂಪ ಪ್ರಜ್ಞೆ ಅವನಲ್ಲಿ ಇದೆ, ಎಲ್ಲವನ್ನು ತಿಳಿದಿದ್ದಾನೆ. ಹಾಗಾದರೆ ಅವರು ಮಾಡತಕ್ಕಂಥ ಮಹಿಮೆ, ಆ ಕ್ರಿಮಿಗಳನ್ನು ಉದ್ಧಾರ ಮಾಡಿ ಅದೆಲ್ಲ ಬಂದೇ ಇಲ್ವಲ್ಲ ಅಂದರೆ ಸ್ವರಾಟ್. ಸ್ವ ಅಂದರೆ ತನ್ನ ಭಕ್ತನಾದ ಕ್ರಿಮಿ, ಅವನು ವಸ್ತುತಃ ಮೈತ್ರೇಯರವರು. ಕ್ರಿಮಿ ಏನಿದ್ದಾನೆ ಅವನನ್ನು ರಾಟ್, ಯಾವ ವೇದಿವ್ಯಾಸ ದೇವರಿಂದ ರಾಜನಾದನೋ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಜಗಸ್ವಾಮಿ ನೀನೆಂದು ತೋರಿಸಿದೆ ಅಂತ ವಾದಿರಾಜು ಸ್ತೋತ್ರ ಮಾಡ್ತಾರೆ. ಅವನು ತನ್ನ ಭಕ್ತರಾದ ಸ್ವ ಅಂದರೆ ಪಾಂಡವರು ಯಾರಿಂದ ರಾಜರಾದರೋ, ತಮಗೆ ಮತ್ತೊಬ್ಬ ಉಪದೇಶಕ ಇಲ್ಲವೋ, ಅಭಿಜ್ಞ ಸಮಸ್ತ ವಸ್ತುವಿನ ಜ್ಞಾನವುಳ್ಳವರು. ಅಂದರೆ ಇವರ ಜ್ಞಾನ ಪುಸ್ತಕ ಓದಿ ಬಂದಿದ್ದಲ್ಲ, ಸ್ವಾಭಾವಿಕವಾಗಿರೋದು. ಆದ್ದರಿಂದ ಸ್ವರಾಟ್ ಸ್ವರೂಪಭೂತವಾದ ಪ್ರಜ್ಞೆಯಿಂದಲೇ ಬಂದದ್ದು ಅಂತಹ ವೇದಿವ್ಯಾಸ ದೇವರು. ತೇನೇ ಬ್ರಹ್ಮಹೃದಯ ಯ ಆದಿಕವಯೇ, ಬ್ರಹ್ಮ ಅಂದರೆ ಬ್ರಹ್ಮ ಸಂಹಿತವಾದ ಭಾಗವತವನ್ನು ಬ್ರಹ್ಮದೇವ, ವಾಯುದೇವ, ಶುಕಾಚಾರ್ಯ ಇವರಿಗೆಲ್ಲ ಆದಿಕವಿಗಳು, ಅಂದರೆ ಮೊದಲಿಂದಲೂ ಕವಿಯೇ. ಅವರಿಗೆ ಪಾಠವನ್ನು ಹೇಳಿದ್ದಾರೋ. ಮಧ್ವಾಚಾರ್ಯರಿಗೆ ಭಾಗವತ ಗ್ರಂಥಗಳನ್ನು ಹೇಳಿದ್ದಾರೆ ಅಂತ ಮಧ್ವೀಯದಲ್ಲಿ ಬರ್ತಾ ಇದೆ. ಆದ್ದರಿಂದ ಮುಖ್ಯಂತಿಯಂ ಸೂರ್ಯ, ಈ ವೇದಿವ್ಯಾಸ ದೇವರನ್ನು ತಿಳಿದವರು ಮಧ್ವಾಚಾರ್ಯ ಮಾತ್ರ, ಇತರರು ಯಾರೂ ತಿಳಿದಿಲ್ಲ. ಯಾಕೆ ಅಂದರೆ ಘೃತಾಚಿ ಎಂಬತಕ್ಕಂಥ ಅಪ್ಸರಾಸ್ತ್ರೀ ಗಿಣಿ ವೇಷದಲ್ಲಿ ಬಂದು ಅವಳನ್ನು ನೋಡಿ ಅವರಿಗೆ ವ್ಯಾಮೋಹ ಉಂಟಾಗೋಯಿತು ವೇದಿವ್ಯಾಸ ದೇವರಿಗೆ. ಆದ್ದರಿಂದ ಅದು ಅರಣಿಮಥನ ಮಾಡ್ತಾರೆ, ಅವಾಗ ಶುಕಾಚಾರ್ಯ ಹುಟ್ಟುಬಿಟ್ರು, ಹೀಗೆಲ್ಲ ಹೇಳ್ತಾ ಇದ್ದೇವೆ. ಆದರೆ ಗಿಣಿಯನ್ನು ನೋಡಿದಾಗ ನಮ್ಮಂತಹ ಕಾಮುಕರಿಗೇನೆ ಅದರ ಮೇಲೆ ಪ್ರೀತಿ ಉಂಟಾಗಲ್ಲ ಅಂತ ಹೇಳಿದ ಮೇಲೆ ಇನ್ನು ವೇದಿವ್ಯಾಸ ದೇವರಿಗೆ ಪ್ರೀತಿ ಉಂಟಾಗತ್ತೆ ಎಂಬತಕ್ಕಂಥದ್ದು ನಂಬಲಿಕ್ಕೆ ಸಾಧ್ಯವಾದದ್ದಲ್ಲ. ಆದರೆ ಎಲ್ಲ ವರ ಕೊಟ್ಟಿದ್ದರು ವೇದಿವ್ಯಾಸ ಪರಮಾತ್ಮ, ನಿನ್ನನ್ನು ನಾನು ಯುಗಗಳಲ್ಲಿ ಅವತಾರ ಮಾಡಿ ಮಗನನ್ನಾಗಿ ಪಡಿತೇನೆ ಅಂತ. ಆ ಪ್ರಕಾರ ಶುಕಾಚಾರ್ಯ ಸೃಷ್ಟಿ ಮಾಡಲಿಕ್ಕೋಸ್ಕರ ವ್ಯಾಮೋಹಗೊಂಡಂತೆ ನಟಿಸಿದರು, ಖಂಡಿತ ವ್ಯಾಮೋಹ ಇಲ್ಲ. ಆದರೆ ಇವರನ್ನು ತಿಳ್ಕೊಂಡವರೇ ಅರ್ಥ, ವೇದಿವ್ಯಾಸ ದೇವನ ಸರಿಯಾಗಿ ಇನ್ನೂ ಅರ್ಥ ಮಾಡಿಕೊಂಡು ಸಿಗಲಿಲ್ಲ ಮಧ್ವಾಚಾರ್ಯ ಬಿಟ್ಟರೆ. ಅದು ಮುಖ್ಯಂತಿಯಂ ಸೂರ್ಯ ತೇಜೋ ವಾರಿಮೃದಾಂ ಯಥಾ ವಿನಿಮಯ. ವ್ಯಾಸರು ಲೋಕ ಶಿಕ್ಷಣಕ್ಕೋಸ್ಕರವಾಗಿ ಏನು ಮಾಡ್ತಾಯಿದ್ರು? ಸ್ನಾನ ಮಾಡಿ ಅದಕ್ಕಿಂತ ಮೊದಲು ಶೌಚಗಳೆಲ್ಲ ಮಾಡಿ ಪಾದಕ್ಕೆಲ್ಲ ಮಣ್ಣು ಗಿಣ್ಣೆಲ್ಲ ಹಚ್ಚಿಕೊಂಡು ಮಾಡ್ತಾಯಿದ್ರು. ಹಾಗಾದರೆ ತೇಜೋ ಅಂದ್ರೇನು? ಹೋಮಾದಿಗಳು ಮಾಡೋದು. ಬ್ರಹ್ಮಚಾರಿ ಆದ್ದರಿಂದ ಬ್ರಹ್ಮ ಯಜ್ಞವನ್ನು ಬ್ರಹ್ಮ ಕಾರ್ಯವನ್ನು ಮಾಡೋದು. ಇದು ವಾರಿ ಅಂದರೆ ಕಂಡ ತೀರ್ಥಗಳಲ್ಲಿ ಸ್ನಾನ ಮಾಡೋದು, ಮೃದಾಂ ಕಾಲಿಗೆ ಮಣ್ಣು ಹಚ್ಕೊಳ್ಳೋದು ಇತ್ಯಾದಿ ವಿನಿಮಯ ಏನಿದೆ ಅದೆಲ್ಲ ಲೋಕ ಶಿಕ್ಷಣಕ್ಕಾಗಿ ಮಾಡಿದ್ದಷ್ಟೇ ಹೊರತಾಗಿ ತಮಗೋಸ್ಕರ ಅಲ್ಲ. ತೇಜೋವಾರಿ ಮೃದಾಂ ವಿನಿಮಯ ಯತ್ರ ತ್ರಿಸರ್ಗೋ ಅಮೃಷ, ಅವರಿಗೆ ಮೃಷ ಏನು ಉಪಯೋಗ ಇಲ್ಲ, ಸಾಧಕರಿಗೆ ಅಮೃಷ. ಅಥವಾ ಸ್ವೇನ ಧಾಮ್ನ ನಿರಸ್ತ ಕುಹಕಂ, ಕಡೆಯದು ಸ್ವರೂಪ ಪ್ರಜ್ಞೆಯಿಂದಲೇ ವೇದಿವ್ಯಾಸ ದೇವರು 21 ಮತಗಳನ್ನು ಕೂಡ ನಿರಾಕರಣೆ ಮಾಡಿದ್ದಾರೆ ಅಂಥ ಸಾಕ್ಷಿಯಾಗಿದೆ. ಸತ್ಯಂ ಸಚ್ಚಿದಾನಂದ ರೂಪರು, ಅಲ್ಲಿ 3 ಪದ, ಸತ್ ತಿ ಯಾ ಅಂತ 3 ಪದ ಇದೆ. ಸತ್ ತಿ ಯಾ, ತಿ ಅಂದರೆ ಆನಂದ, ಯಾ ಅಂದರೆ ಜ್ಞಾನ, ಸತ್ ಅಂದರೆ ಸಮೀಚೀನವಾದ ಜ್ಞಾನವುಳ್ಳವರು. ಪರಂ ಈ ರೀತಿ ತಿಳ್ಕೊತಾರೆ, ಅವರಿಗೆ ಪರಂ ಪಾಲಿಸಿ ಮೋಕ್ಷದಲ್ಲಿ ರಮಿಸುವಂತೆ ಮಾಡುತ್ತಾರೆ. ಅಂಥ ವೇದಿವ್ಯಾಸ ದೇವರನ್ನು ನಾವು ಸ್ತೋತ್ರ ಮಾಡೋಣ ಎಂಬುದಾಗಿ ಮೊದಲನೇ ಶ್ಲೋಕವೇ ವೇದಿವ್ಯಾಸ ದೇವರ ಪರವಾಗಿ ಬಂತು. ಅದೇ ರೀತಿ ಕೃಷ್ಣ ಪರಮಾತ್ಮನ ಪರವಾಗಿ ಕೂಡ ಇದು ಅರ್ಥ ಬರುತ್ತೆ. ಹೀಗೆ 100 ಅರ್ಥ ಬರೆದಿದ್ದಾರೆ ಇದಕ್ಕೆ. ಮೊದಲನೇ ಶ್ಲೋಕಕ್ಕೆ 100 ಅರ್ಥ. ಕೃಷ್ಣ ಪರವಾಗಿ ಹೇಳುವಾಗ ಆದ್ಯ ಅಂದರೆ ಮುಖ್ಯ ಪ್ರಾಣಾವತಾರಭೂತನಾಗಿರ್ತಕ್ಕಂಥ ಭೀಮಸೇನನ ಜನ್ಮ ಯತಃ ಯಾರ ಪ್ರೀತಿಗೋಸ್ಕರ ಆಯಿತೋ
ಅನ್ವಯಾತ್ ಅನು ಅಯಾತ್ ಅಂತ ಹುಟ್ಟಿದ ಕೂಡಲೇ ಕೃಷ್ಣ ಪರಮಾತ್ಮ ನಂದಗೋಕಲಕ್ಕೆ ಹೊಟ್ಟೋದ. ಯಾಕೆ? ಈತರತಃ ವಿಚಿತ್ರವಾಗಿ ಸೃಷ್ಟಿ ಮಾಡತಕ್ಕಂಥ ಭಗವಂತನೇ ಈತ. ಅವನಲ್ಲಿ ರತರಾಗಿರ್ತಕ್ಕಂಥ ಯಶೋದಾದಿಗಳೇನಿದ್ದಾರೆ ಅವರ ಪ್ರೀತಿಗೋಸ್ಕರವಾಗಿ. ಅರ್ಥೇ ಶ್ವಭಿಜ್ಞ, ಎಲ್ಲೆಲ್ಲಿ ಬೆಣ್ಣೆ ಇಟ್ಟಿದ್ದಾರೆ, ಎಲ್ಲಿ ಹಾಲು ಇಟ್ಟಿದ್ದಾರೆ, ಎಲ್ಲಿ ಮೊಸರು ಇಟ್ಟಿದ್ದಾರೆ ಎಲ್ಲ ಗೊತ್ತು ಅವನಿಗೆ. ಅರ್ಥೇ ಶ್ವಭಿಜ್ಞ ಸ್ವರಾಟ್. ನೋಡಿ, ಅವನಿಗೆ ಸುಮಾರು 5-6 ಬಾರಿ ಅವನಿಗೆ ರಾಜನಾಗುವ ಯೋಗ ಬಂತು, ರಾಜನಾಗಲಿಲ್ಲ. ಉಗ್ರಸೇನಂಗೆ ಕೊಟ್ಟ ಒಂದು ಸಾರಿ, ಆಮೇಲೆ ಜರಾಸಂಧ ಪುತ್ರ ಸಹದೇವನಿಗೆ ಕೊಟ್ಟ, ಧರ್ಮರಾಜಾದಿಗಳಿಗೆ ರಾಜ್ಯಭಾರ ಕೊಟ್ಟ. ಆದರೆ ನಾವು ಮಾತ್ರ ಯಾವುದೋ ಯದುವಿನಿಂದ ಶಾಪಗ್ರಸ್ತರಾಗಿದ್ದೇವೆ, ರಾಜ ಬೇಡ ಅಂತ ಹೇಳಿಬಿಟ್ಟ. ಆದರೆ ಸಮಸ್ತ ಪ್ರಪಂಚಕ್ಕೂ ಸ್ವರಾಟ್ ಅಂದರೆ 14 ಲೋಕಕ್ಕೂ ಒಡೆಯ ಪರಮಾತ್ಮ ಅಂದಮೇಲೆ ಅವನಿಗೆ ಯಕ್ಕಶ್ಚಿತ್ ರಾಜ್ಯ ತೊಗೊಂಡು ಏನು ಮಾಡಬೇಕು? ಆಮೇಲೆ ಆಯಿತು. ತೇನೇ ಬ್ರಹ್ಮಹೃದ ಆದಿಕವಿಯಾದ ಭೀಮಸೇನನಿಗೆ ಪ್ರೀತಿಯಿಂದಲೇ 3 ವರ್ಷದ ಕಾಲ ವಿದ್ಯಾಭ್ಯಾಸ ಮಾಡಿಸಿದ್ದಾನೆ. ಅಥವಾ ಆದಿಕವಿಯಿಂದ ಉದ್ದವರು, ಅವರಿಗೆ ಉದ್ದವ ಗೀತೆ ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಈ ಒಂದು ಮುಖ್ಯಂತಿ ಎಂ ಸೂರ್ಯ ಬಲರಾಮದೇವನಂತಹ ವ್ಯಕ್ತಿಯೂ ಕೂಡ ಕೃಷ್ಣ ಪರಮಾತ್ಮನನ್ನು ಬಿಟ್ಟು 5 ವರ್ಷ ಅವರು ನೇಪಾಳಕ್ಕೆ ಹೋಗಿದ್ದರು ಅಂತ ಹೇಳಿದ್ರೆ ಈ ಪರಮಾತ್ಮನ ಅರ್ಥ ಮಾಡ್ಕೊಂಡವ್ರು ಯಾರೂ ಇಲ್ವಲ್ಲ, ಭೀಮಸೇನ ಬಿಟ್ಟರೆ. ಇಲ್ಲೂ ಅಷ್ಟೇ. ತೇಜೋ ವಾರಿಮೃದಾಮ್ ಅಂದರೆ ತೇಜಸ್ಸೊಂದು ಅಗ್ನಿನ ಕುಡಿದಿದ್ದು, ಅಗ್ನಿ ಕುಡಿದಲ್ಲ ಪಾನ 2 ಸರಿ ಮಾಡಿದ್ದಾನೆ. ಅದೊಂದು ನೀರಲ್ಲಿಕ್ಕಂಥ ಕಾಳಿನನ್ನು ಮರ್ದನೆ ಮಾಡಿದ್ದು, ಮಣ್ಣು ಬಾಯಲ್ಲಿ ಹಾಕ್ಕೊಂಡಿದ್ದು, ಇದೆಲ್ಲವೂ ಕೂಡ ಮೃಷ ಅಂದರೆ ಸುಳ್ಳು. ಸುಳ್ಳಾದರೆ ನೋಡು. ಈ ಜಗತ್ತೆಲ್ಲ ಸುಳ್ಳು ಅಂತಾರೆ ಕೆಲವರು, ಸುಳ್ಳಲ್ಲ, ಸುಳ್ಳಾದರೆ ನೋಡು ಎಂಬುದಾಗಿ ಎಲ್ಲವೂ ನನ್ನಲ್ಲಿದೆ ಅಂತ ಪರಮಾತ್ಮ ಹೊಸದಾಗಿ ತಿನ್ನಬೇಕಾದ್ದು ಯಾವುದು ಇಲ್ಲ ಅಂತ ಪರಮಾತ್ಮ ತೋರಿಸಿದ್ದಾನೆ. ಹೀಗೆ ಪರಮಾತ್ಮ ಕೆಲವು ಸತಿ ಕಾಮ ತೋರಿಸ್ತಾನೆ. 16,108 ಜನ ಮದುವೆ ಮಾಡ್ಕೊತಾನೆ. ಕೆಲವು ಸತಿ ಕೋಪ ಬರುತ್ತೆ ಭೀಷ್ಮಾಚಾರ ಮೇಲೆ, ಕೆಲವು ಸತಿ ಲೋಭ ಉಂಟು ಮಾಡ್ತಾನೆ. ಆ ಶ್ರವಂತಿಕ ಮಣಿ ನನಗೆ ಇರಬೇಕು ಅಂತಾನೆ. ಇದೆಲ್ಲ ಮೃಷ, ಇದ್ಯಾವುದು ಅವನಲ್ಲಿ ಇತ್ಯಾದಿಯಾಗಿ ನಾವು ನೋಡ್ಕೊಂಡು ಹೋದಾಗ ಪರಮಾತ್ಮನ ಎಲ್ಲ ಅರ್ಥಗಳು ಇಲ್ಲಿ ಬರುತ್ತೆ ಅಂತ ಹೇಳಿದ ಮೇಲೆ ಈ ಭಾಗವತ ಅತ್ಯಂತ ಶ್ರೇಷ್ಠವಾದದ್ದು. ಈ ಭಾಗವತದಲ್ಲಿ 12 ಸ್ಕಂದಗಳಿದ್ದು ವಸ್ತುತಃ 344 ಅಧ್ಯಾಯಗಳು ಇದೆ. ಅಂದಮೇಲೆ ಈ ಭಾಗವತವನ್ನು ಓದಲಿಕ್ಕೆ ಯಾರು ಪರಮಾತ್ಮನ ಭಕ್ತರಾಗಿದ್ದಾರೆ, ಯಥಾಶಕ್ತಿ ವೇದಾಧ್ಯಯನ ಮಾಡಿದ್ದಾರೆ, ಅಂಥವರಿಂದ ಇದು ಓದಲಿಕ್ಕೆ ಅನುಕೂಲವಾಗಿದೆ. ಕಬ್ಬನ್ನು ನಾವು ಮೇಲೆ ಮೇಲೆ ನೆಕ್ಕಿದರೆ ನಾಲಿಗೆ ಸೀಳುತ್ತಷ್ಟೆ. ಆದರೆ ಅದೇ ಕಬ್ಬನ್ನು ಯಂತ್ರಕ್ಕೆ ಕೊಟ್ಟು ರಸ ಹಿಂಡಿದಾಗ ಆ ರಸವನ್ನು ಅನಾಯಾಸ ಕುಡಿತಾ ಇರ್ಬೋದು. ಆದ್ದರಿಂದ ಶ್ರೀಮದ್ ಭಾಗವತಂ ನಾಮ ಪುರಾಣಂ ಕಾಮದಂ ನೃಣಾಂ ತಥಾಪಿ ಶ್ರವಣಂ ತಸ್ಯ ನಿಷ್ಕಾಮಸ್ಯೇವ ಮುಕ್ತಿದಂ. ನಾವು ನಿಷ್ಕಾಮನೆಯಿಂದ ನಾವು ಅದನ್ನು ಕಥೆ ಕೇಳಿದರೆ ಖಂಡಿತ ಪರಮಾತ್ಮ ಮೋಕ್ಷವನ್ನು ಕೊಟ್ಟರೆ ಮಾಡ್ತಾನೆ. ಆದ್ದರಿಂದ ಇಂತಹ ಪರಮಾತ್ಮನ ಕಥೆ ಒಂದು ಶ್ಲೋಕ ಹೇಳ್ತಾರೆ. ಧನಂಜಯ ಹಾಟಕ ಸಂಪರೀಕ್ಷಾ. ಧನಂಜಯ ಏನಿದೆ ಬಂಗಾರ, ಧನಂಜಯ ಹಾಟಕ ಸಂಪರೀಕ್ಷಾ ಅಂತ ಕರೀತಾರೆ. ಅಂದರೆ ಏನು? ಹಾಟಕ ಅಂತ ಬಂಗಾರ, ಅದನ್ನು ನಾವು ಶುದ್ಧವಾಗಿದೆ ಅಂತ ಹೇಳಿಕೆ ಧನಂಜಯಕ್ಕೆ ಸಂಬಂಧ ಉಂಟು ಮಾಡಬೇಕು. ಧನಂಜಯ ಅಂದರೆ ಅಗ್ನಿ. ಅದಕ್ಕೆ ಮಾಡಿ ವಿದ್ಯಾವತೆ ಭಾಗವತಾಂ ಪರೀಕ್ಷಾ. ಅವನು ಎಷ್ಟು ಪಂಡಿತನಾಗಿದ್ದಾನೆ ಎಂಬುದನ್ನು ತಿಳಿಬೇಕಾದರೆ ನಮಗೆ ಭಾಗವತ ಬೇಕು. ನೋಡಿ, ಭಾಗವತ, ಹರಿವಂಶ, ವಿಷ್ಣು ಪುರಾಣ 3 ಕೂಡ ಒಂದೇ ಜಾಡಿನಲ್ಲಿ ಹೋದರೂ ಕೂಡ ವಿಷ್ಣು ಪುರಾಣದಲ್ಲಿ ಅದ್ವೈತ ಅಂಶಗಳು ಜಾಸ್ತಿ ಕಂಡುಬರುತ್ತೆ ನಮಗೆ. ಇನ್ನು ಹರಿವಂಶ ಬರೀ ಸುಲಭ, ವಿಸ್ತಾರ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಶ್ಲೋಕಗಳು ಚಿಕ್ಕ ಚಿಕ್ಕ ಶ್ಲೋಕಗಳೇ. ಭಾಗವತ ಮಾತ್ರ ಅದು ಶ್ಲೋಕಗಳು ಕಠಿಣ, ಅಲ್ಲದೆ ಅನ್ವಯವೂ ಕಠಿಣ. ಅದಕ್ಕೆ ಪಂಡಿತರು ಅಂದರೆ ಭಾಗವತ ಹೇಳಿಬಿಟ್ರು ಅಂದರೆ ಅವರು ಭಾರಿ ದೊಡ್ಡ ಪಂಡಿತರು ಎಂಬುದಾಗಿ ಅವರನ್ನು ಕರೀತಾರೆ. ಇಂತಹ ಒಂದು ಭಾಗವತವನ್ನು ನಾವು ತಿಳ್ಕೋಬೇಕು. ಇದನ್ನು ಯಾರು ಯಾವಾಗ ಹೇಳಿದರು, ಏನು ಕಥೆ ಎಂಬುದು ಬಂದಾಗ ನಮಗೆ ಈ ಪರೀಕ್ಷಿತ್ ರಾಜ ಅಂತ ಏನು ಪಾಂಡವರ ವಂಶದಲ್ಲಿ ಬಂದಿದ್ದಾನೆ, ಭಾಗವತವನ್ನು ಕೇಳಿದವನು ಶುಕಾಚಾರ್ಯರಿಂದ ಪರೀಕ್ಷಿತ್ ರಾಜ. ಪಾಂಡವರ ಸಂತಾನದಲ್ಲಿ ಬಂದವನು ಅಂತ ಹೇಳಿದರೆ ಅವನಿಗೋಸ್ಕರವಾಗಿ ಪರಮಾತ್ಮ ಉತ್ತರೆಯ ಗರ್ಭದಲ್ಲಿ ಪ್ರವೇಶ ಮಾಡಿ ತನ್ನ ಗದೆಯನ್ನು 8 ಮೂಲೆಗಳಲ್ಲಿಯೂ ಕೂಡ ಬೀಸ್ತಾ ಚಕ್ರದಂತೆ ತಿರುಗಿಸ್ತಾ ಅವನನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ಹಾಗಾದರೆ ಈ ಮಾತನ್ನು ನೀವು ಕೃಷ್ಣ ಪರಮಾತ್ಮನ ಕಥೆ ನಮಗೆ ಹೇಳಬೇಕು ಅಂತ ಶುಕಾಚಾರ್ಯರಿಗೆ ದಶಮಸ್ಕಂದ ಪ್ರಾರಂಭದಲ್ಲಿ ಹೇಳುವಾಗ
ಅದೇನು ಆ ಕೃಷ್ಣ ಪರಮಾತ್ಮ ಅಷ್ಟೊಂದು ಆಸಕ್ತಿ ನಿಂಗೆ ಅಂತ ಕೇಳಬಹುದು ಅಂತ ಅವನು ಹೇಳ್ತಾನೆ. ಸ್ವಾಮಿ, ನನ್ನ ಗರ್ಭದಲ್ಲಿದ್ದಾಗ ರಕ್ಷಣೆ ಮಾಡಿದ್ದು ಆ ಮಹಾನುಭಾವನೆ ಅಲ್ವಾ? ಯಾಕೆಂದರೆ ಅತಿರಥ ಮಹಾರಥಾದಿಗಳಿಂದ ತುಂಬಿರತಕ್ಕಂಥ ದೊಡ್ಡ ಸೇನಾ ವಾಹಿನಿ ಸಮುದ್ರ, ಅದರಲ್ಲಿ ನಮ್ಮ ತಾತಂದರೆ ಏನಿದ್ದಾರೆ ಅವರು ಎಲ್ಲರೂ ಕೂಡ ಅನಾಯಾಸವಾಗಿ ದಾಟಿಬಿಟ್ಟಿದ್ದಾರೆ. ಯಾವ ಪರಮಾತ್ಮನ ಪಾದಗಳನ್ನು ದೋಣಿಯನ್ನಾಗಿ ಮಾಡಿಕೊಂಡು ಆ ಪರಮಾತ್ಮನ ಕಥೆನ ಕೇಳಬೇಕಲ್ಲ. ಆಯಿತು, ಪರಮಾತ್ಮನ ಕಥೆ ಕೇಳಿ ಹಸಿವೆ ಬಾಯಾರಿಕೆ ಆಗಲ್ವಾ ಅಂದರೆ, ನೈಷ ಈ ಒಂದು ಕ್ಷುತ್ ಬಾಯಾರಿಕೆ ಖಂಡಿತ ನಂಗೆ ಉಂಟಾಗೋದಿಲ್ಲ, ಎಷ್ಟಾನ ಹೇಳಿ ಎಂಬುದಾಗಿ ಹೇಳಿದ್ದಾನೆ. ಇದು ಅವನ ಭಾಗವತವನ್ನು ಕೇಳಲಿಕ್ಕೆ ಏನು ಆಸಕ್ತಿ ಅದು ನಮಗೆ ಗೊತ್ತಾಗತ್ತೆ. ಅಷ್ಟೇ ಶ್ರದ್ಧಾಭಕ್ತಿಯಿಂದ ಅವನು ಕಥೆಯನ್ನು ಕೇಳಿದ್ದಾನೆ. ಹಾಗಾದರೆ ಪರೀಕ್ಷಿತ್ ರಾಜ ಇದ್ದಾನಲ್ಲ, ಅವನು ಯಾಕೆ ಪ್ರಾಯೋಪವೇಶ ಮಾಡ್ದ, ಯಾತಕ್ಕೋಸ್ಕರವಾಗಿ ಅನಾನುಕೂಲ ಆಯಿತು ಅವನಿಗೆ ಅಂತ ಕೇಳಿದಾಗ, ಒಂದು ಸಾರಿ ಪಾಂಡವರೇನಿದ್ದಾರೆ ಅವರು ಮಹಾಭಾರತ ಯುದ್ಧ ಆದಮೇಲೆ ಅವರೇ ರಾಜ್ಯಭಾರ ಮಾಡಿದ್ದಾರೆ. ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿದ್ದ, ನಾನು ಹೋದ ಮೇಲೆ ನೀವು ಇದ್ದರೆ ಪ್ರಯೋಜನ ಇಲ್ಲ. ಅದು ಅವನಿಗೆ ಮಾತ್ರ ಇಲ್ಲ, ನಮಗೂ ಅದು ಅನ್ವಯನೇ. ಯಾಕೆ ಅಂದರೆ ನಮ್ಮ ದೇಹ ಪರಮಾತ್ಮ ಇರೋಷ್ಟು ಕಾಲವೂ ಇರಬೇಕಷ್ಟೆ. ಅವನು ಹೋದ ಮೇಲೆ ನಾವಿದ್ದರೆ ಏನು ಶವ ಅಂತ ಕರೀತಾರೆ ಅಷ್ಟೆ. ಪರಮಾತ್ಮ ಇರೋಷ್ಟು ಕಾಲವೂ ಶಿವ ಮಂಗಳ ಬಂದ್ಕೊಳ್ಳೆ ನಮಸ್ಕಾರ ಎಲ್ಲ ಮಾಡ್ತಾರೆ. ಶವಕ್ಕೆ ಅವರ ಬಂಧುಗಳು ಬಿಟ್ಟು ಯಾರೂ ನಮಸ್ಕಾರ ಮಾಡೋದಿಲ್ಲ. ಮಾಡ್ಬೋದು, ಏನು ತಪ್ಪೇ ಇಲ್ಲ. ಯಾಕೆಂದರೆ ಚಂದ್ರಾಂಶ ಅದು ಶವ ಎಂಬುದಕ್ಕಂತಂದು ಚಂದ್ರನ ಅಂಶ ಆದ್ದರಿಂದ ನಮಸ್ಕಾರ ಮಾಡೋ ಪದ್ಧತಿ ಇದೆ, ಅದೆಲ್ಲ ಪುಣ್ಯವೂ ಬರುತ್ತೆ, ಹಾಗಿದೆ. ಆದರೆ ವಸ್ತುತಃ ಶಿವ ಇದ್ದಿದ್ದು ಪರಮಾತ್ಮ ವಾಯುದೇವರು ಹೊಟ್ಟೋದ್ರು ಅಂದರೆ ಆಗ ಅದು ಶವ ಆಗೋಯಿತು. ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳುವರು ಬುಧಜನ. ಪರಮ ಮುಖ್ಯ ಪ್ರಾಣ ಪರಮಾತ್ಮ, ಮಾ ಲಕ್ಷ್ಮೀದೇವಿ, ಮುಖ್ಯ ಪ್ರಾಣದೇವರು, ಈ 3 ಜನ ತೊಲಗಿಬಿಟ್ರು ಅಂದರೆ ಇನ್ನು ದೊಡ್ಡ ಶವನೇ ಅದು ಅಂತ ಅರ್ಥವನ್ನು ಅಲ್ಲಿ ಹೇಳಿದ್ದಾರೆ. ಅಂತೂ ಹಾಗಾಗಿ ಪಾಂಡವರಿಗೆ ಗೊತ್ತಾಯಿತು, ಇನ್ನು ಕೃಷ್ಣ ಪರಮಾತ್ಮ ಯಾಕೋ ಸೂಚನೆಗಳು ನೋಡಿದ್ರೆ ಹೋಗ್ತಾನೆ ಅಂತ ಗೊತ್ತಾಯಿತು. ಇನ್ನು ಇರಬಾರ್ದು ಅಂತ ತೀರ್ಮಾನ ಮಾಡಿ ಪಾಂಡವರು ಏನು ಮಾಡಿದ್ರು, ತನ್ನ ಮೊಮ್ಮಗನಾಗಿರ್ತಕ್ಕಂಥ ಪರೀಕ್ಷಿತ್ ರಾಜನಿಗೆ ರಾಜ್ಯದಲ್ಲಿ ಕೂಡಿಸಿ ಅವರೇನು ಮಾಡಿದ್ರು, ಮಹಾಭಾರತದಲ್ಲಿ ಹೇಳುವಂತೆ ಸ್ವರ್ಗಾರೋಹಣ ಪರ್ವ, ಆ ಪರ್ವದಲ್ಲಿ ಹೇಳಿದಂತೆ ಒಬ್ಬೊಬ್ಬರೇ ದೇಹವನ್ನು ತ್ಯಾಗ ಮಾಡಿ ಎಲ್ಲರಿಗೂ ತಮ್ಮ ಸ್ಥಾನವನ್ನು ಸೇರಿಬಿಟ್ರು. ಈಗ ಇವನ ರಾಜ್ಯಭಾರ ಬಂತು. ಇವನು ರಾಜ್ಯಭಾರ ಮಾಡೋ ಸಂದರ್ಭದಲ್ಲಿ ಕಲಿ ಇದ್ದಾನಲ್ಲ, ಅವನು ನಿಗ್ರಹ ಮಾಡಲಿಕ್ಕೆ ಬಂದ. ಕಲಿ, ಯಾಕಂದರೆ ಕಲಿಯುಗ. ಅವನು ಹೇಳ್ತಾನೆ, ಒಂದು ಗೋವನ್ನು, ಒಂದು ಹಸುವನ್ನು, ಆಮೇಲೆ ಇನ್ನೊಂದು ಎತ್ತನ್ನು ಕಾಲಿಂದ ಒದೀತಾ ಇದ್ದಾನೆ. ಅವನು ಕೇಳ್ತಾನೆ, ಯಾಕೆ ಈಗ ನನ್ನ ಆಧಿಪತ್ಯದಲ್ಲಿ ಗೋವನ್ನು ಕೊಂದಾಗ್ತಾ ಇದ್ದಿಲ್ಲ ಯಾಕೆ ಅಂತ. ಅಯ್ಯೋ, ನಾನು ಎಲ್ಲಿರಬೇಕಾಗಾರೆ ಹೇಳು, ನನಗೆ ಜಾಗ ಕೊಟ್ಟು ನಿಗದಿ ಮಾಡು. ಕ್ಷೇಮಕ ರಾಜನ ಪರ್ಯಂತವಾಯು ಕೂಡ ಪಾಂಡವರ ಸಂತಾನ ನಾಶ ಆಗೋದಿಲ್ಲ ಅಂತ ಪರಮಾತ್ಮನ ಅದ್ಭುತವಾದ ಮಾತಿದೆ. ಆದ್ದರಿಂದ ಏನು ಆಗಕೂಡ್ದು. ಹೀಗಿರುವಾಗ ಇವನು ಕಲಿ ಬಂದು ಪ್ರವೇಶ ಮಾಡಿದ್ದು ನೋಡಿ, ಇವನನ್ನು ನೋಡಿದ ಕೂಡಲೇ ನಡೀಲಿಕ್ಕೆ ಶುರು ಮಾಡ್ತಾನೆ. ಅವನ ಕತ್ತಿ ಸೆಳೆದ ಕೂಡಲೇ, ನನಗೆಲ್ಲಾದರೂ ಜಾಗ ಕೊಡಿ, ನೀವು ಹೇಳೋವರೆಗೂ ನಾ ಬರೋದಿಲ್ಲ ಅಂತಾನೆ. ಆಗ ಅವನು ಒಂದು 4 ಜಾಗಗಳನ್ನು ಅವನು ಕೇಳ್ತಾನೆ. ಯಾವುದ್ಯಾವುದು? ಒಟ್ಟು 10 ಜಾಗ ಅವನು ತೊಗೊಂಡಿದ್ದು. ಅದರಲ್ಲಿ ಎಲ್ಲಿ ಹಿಂಸಾ ನಡೆಯುತ್ತೆ ಅಲ್ಲಿ. ಹಿಂಸಾ ಅಂದರೆ ಈಗೆಲ್ಲ ಕಾಶ್ಮೀರದಲ್ಲಿ ಎಷ್ಟು ಜನ ಪಾಪ ಬ್ರಾಹ್ಮಣರು, ಎಷ್ಟು ಜನ ಪಾಪ ಅಮಾಯಕರೆಲ್ಲ ಸತ್ತೋದ್ರು. ಈಗಲೂ ಪಾಪ ಸಾಯ್ತಾನೇ ಇದ್ದಾರೆ ಸ್ವಾರ್ಥಕ್ಕೋಸ್ಕರವಾಗಿ. ಈ ಹಿಂಸೆ ನಡೆಯೋ ಕಲೆ ಕಲಿಯಬೇಕು, ಅಲ್ಲಿರ್ತಾನೆ. ಅಲ್ಲಿ ಕಲಹ ಇದ್ದೇ ಇರುತ್ತೆ. ಆಮೇಲೆ ಮದ್ಯ, ಹೆಂಡ ಎಲ್ಲಿ ಕುಡಿತಾರೆ ಅಲ್ಲಿ ಅವನಿಗೆ ಇವನಿಗೆ ಗಲಾಟೆ, ಇದು ಜಗಳ ಆಗೇ ಆಗುತ್ತೆ. ಕಡೆಗೆ ಯಾರು ಕೊಂದಾಗ್ತಾರೆ ಅಥವಾ ಜೈಲಿಗೆ ಹೋಗ್ತಾರೆ, ಇಂಥದ್ದು ನಡೆಯುತ್ತೆ. ಮದ್ಯ, ದ್ಯೂತ ಅಂದರೆ ಬರೀ ಪಗಡೆ ಆಟ ಅಂತಲ್ಲ, ದುಡ್ಡಿಟ್ಟು ಯಾವ್ಯಾವ ಆಟಗಳಾತ ಅದೆಲ್ಲವೂ ಕೂಡ ಕಲಿ ಅಲ್ಲಿ ಇದ್ದೇ ಇರ್ತಾನೆ ಅಂತ ಆಯಿತು. ಆಮೇಲೆ ಕೆಟ್ಟ ಸ್ತ್ರೀಯರ ಸುದ್ದಿಗೆ ನಾವು ಹೋಗಬಾರ್ದು. ಯಾಕೆಂದ್ರೆ ಅವರು ಸ್ವಾರ್ಥಕ್ಕೋಸ್ಕರವಾಗಿ ಏನೂ ಮಾಡ್ತಾ ಇರಬೇಕಾದ್ರೆ ಅದೆಲ್ಲ ನಾವು ಇತಿಹಾಸ ಈಗಲೇ ನೋಡಿದ್ದೇವೆ, ನಮ್ಮ ಕಣ್ಣು ಮುಂದೆ ನಡೆದಿದ್ದು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಅಂಥ ಸ್ತ್ರೀಯರ ಹತ್ರ ಇರಬಾರ್ದು. ಈ 4 ಜಾಗ ಇರು ಅಂತ ಹೇಳಿದ್ರೆ, ಇದು ನನಗೆ ಸಾಕಾಗೋದಿಲ್ಲ ಅಂದ. ಇನ್ನೊಂದು ಜಾಗ ನನಗೆ ಕೊಡು ಅಂದ. ಆಗ ಪುನರಪಿ ಯಾಚಮಾನಾಯ ಜಾತರೂಪಂ ಅದಾತ್ ಪ್ರಭು. ಪುನಃ ಅವನು ಕೇಳಿದಾಗ
ಬಂಗಾರವನ್ನು ಕೊಟ್ಟ. ನೋಡಿ, ಎಲ್ಲರೂ ಸಿಕ್ಕಾಕೊಂಡ್ರು. ಪ್ರತಿಯೊಬ್ಬರೂ ಬಂಗಾರ ಹಾಕ್ಕೊಂಡೇ ಇರ್ತಾರೆ, ಅಥವಾ ಬಂಗಾರಕ್ಕಾಗಿ ಪ್ರಯತ್ನ ಪಡ್ತಾರೆ, ಅಥವಾ ಬಂಗಾರಗಳೆಲ್ಲ ಇರೋ ದುಡ್ಡೆಲ್ಲ ಬಂಗಾರ ತೊಗೊಂಡು ಬಚ್ಚಿಡ್ತಾರೆ. ಆಮೇಲೆ ರೈಡ್ ಆಗುತ್ತೆ, ಆಮೇಲೆ ಜೈಲಿಗೆ ಹೋಗಿ ಸೇರ್ತಾರೆ, ಏನಿದೆ ಭಿಕಾರಿಗಳಾಗ್ತಾರೆ. ಅದೆಲ್ಲ ನಾವಲ್ಲಿ ಹೇಳಿದ್ದೆಲ್ಲ ಈಗ ನಾವು ನೋಡ್ತಾ ಇದ್ದೀವಿ ಪ್ರತ್ಯಕ್ಷವಾಗಿ. ಮತ್ತು ಹಾಗಾದರೆ ಬಂಗಾರನ ಹಾಕ್ಕೋಬಾರ್ದು ಅಂದರೆ ಹೆಂಗಸರು ಪಾಪ ಬಳೆ ಗೆಳೆ ತಾಳಿ ಅದೆಲ್ಲ ಬಂಗಾರದ ಮಾಡಿಸಿರ್ತಾರಲ್ಲ, ಅದೇನು ಮಾಡೋದು ಅಂದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಯಾರಿಗೆ ಎಷ್ಟು ಹಾಕ್ಕೋಬೋದು ಅಂತ ಹೇಳಿದ್ದಾರೆ ಅಷ್ಟು ಹಾಕ್ಕೊಂಡ್ರೆ ಕಲಿಯೇನು ಬರೋದಿಲ್ಲ. ಸುಮ್ಮನೆ ಇಲ್ಲಿಂದ ಇಲ್ಲಿವರೆಗೂ ಬಂಗಾರದ ಬಳೆ ಬಿಡ್ತಾನೆ ಅವನು, ಸರ ಇದೆಲ್ಲ ಅದು ಒಳಗಡೆ ಹಾಕ್ಕೊಂಡಿರಬೇಕು, ಇಲ್ಲಿವರೆಗೂ ಜೋತಾಡೋದು, ಅವನು ಬಗ್ಗದಾಗ ಕಿತ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೇ. ಹಾಗೆ ಜಗಳ ಅದೆಲ್ಲ ಉಂಟಾಗತ್ತೆ. ಅದಕ್ಕೋಸ್ಕರವಾಗಿ ಬಂಗಾರವನ್ನು ಯಾವತ್ತೂ ನಾವು ಹೊರಗಡೆ ಹೋದಾಗ ಹಾಕ್ಕೊಂಡು, ತಾಳಿ ಮಾತ್ರ ತೆವಂಗಿಲ್ಲ, ಅದೆಲ್ಲ ಒಳಗಡೆ ಇರಬೇಕು, ಗಂಡನಿಗೆ ಬಿಟ್ಟು ಯಾರಿಗೂ ತೋರಬಾರ್ದು, ಅದು ಆ ರೀತಿ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದು ಅದಕ್ಕೆ. ಹೀಗೆ ಬಂಗಾರದಿಂದ ನಮಗೆ ಕಲಿ ಅಲ್ಲಿದ್ದಾನೆ ಹೆಂಗೆ ಗೊತ್ತಾಯಿತು. ಅಲ್ಲಿ ನಿಗ್ರಹ ಮಾಡಿ ಆದ ಮೇಲೆ ಅವನನ್ನು ಬಿಟ್ಟ. ಅನಂತರದಲ್ಲಿ ಪುನಃ ಹೋಗುವಾಗ ಒಂದು ಗೋವು ಏನಿದೆ ಅದನ್ನು 3 ಕಾಲು ಮುರಿದೋಗಿದೆ, ಒಂದೇ ಒಂದು ಕಾಲಿದೆ. ಅಂಥದ್ದನ್ನು ನಾರದರು ನೋಡ್ತಾರೆ. ಇದೇನು, ಆ ತಾಯಿ ಒಬ್ಬಳು ಯುವಕಳಾಗಿದ್ದಾಳೆ, ಅದನ್ನು ಎತ್ತಬೇಕು ಅಂತ ನೋಡ್ತಾ ಇದ್ದಾಳೆ. ಏನು ಸ್ವಾಮಿ ಎಲ್ಲ ಹೀಗಾಗಿದೆ, ಯಾರು ನೀವು ಏನು ಅಂತೆಲ್ಲ ನಾರದರು ಕೇಳ್ತಾರೆ. ಇವಳು ಜ್ಞಾನಭಕ್ತಿ ವೈರಾಗ್ಯ ಎಂಬತಕ್ಕಂಥ ನಮ್ಮ ಮಕ್ಕಳುಗಳು. ನಾನು ಭಕ್ತಿ ಕರ್ನಾಟಕಕ್ಕೆ ಇಲ್ಲೆಲ್ಲ ಬಂದಾಗ ಒಂದು ಸ್ವಲ್ಪ ನನಗೆ ಸ್ವಲ್ಪ ಪುಷ್ಟಿ ಉಂಟಾಯಿತು, ಅದು ನಾನು ಯುವಕಳಾಗೇ ಇದ್ದೇನೆ. ಆದರೆ ಇಲ್ಲಿ ಬಂದ ಇವ್ರ ಮಕ್ಕಳು ನೋಡಿದ್ರೆ ಜ್ಞಾನ ಮತ್ತು ಭಕ್ತಿ ವೈರಾಗ್ಯಾದಿಗಳಿದ್ದಾರಲ್ಲ, ಆಮೇಲೆ ಜ್ಞಾನ ವೈರಾಗ್ಯಾದಿಗಳೇನಿದೆ ಅವರ ಮಾತ್ರ ಕಗಡೆ ಎದ್ದೇ ಇಲ್ಲ ಅವರು. ಮತ್ತೇನು ಮಾಡಬೇಕು ಅದಕ್ಕೆ ಭಾಗವತ ಕಥೆಯನ್ನು ಹೇಳಿದರೆ ಅವರು ಹೇಳ್ತಾರೆ ಅಂತ ಸೂರ್ಯನ ಮೂಲಕ ತಿಳ್ಕೊಂಡು ಅವರು ಭಾಗವತ ಕಥೆಯನ್ನು ಹೇಳಿದರು. ಅದರಿಂದ ಅವರು ಎಚ್ಚೆತ್ಕೊಂಡ್ರು. ಹಾಗಾದರೆ ನಮಗೂ ಕೂಡ ಅಷ್ಟೇ, ಈ ಕಲಿಯುಗದಲ್ಲಿ ಕಲಿಯ ಪ್ರಭಾವದಿಂದಾಗಿ ನಮಗೆ ಏನಿಲ್ಲ, ಬರೀ ದುಡ್ಡು ಕಾಸು ತಿಂಡಿ ಊಟ ಇತ್ಯಾದಿಗಳೇ ನಾವಿದ್ದೇವೆ. ಈಗ ಪರಮಾತ್ಮನ ಕಡೆ ಹೋಗ್ತಾನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಸಾರಿ ನಾವು ಭಾಗವತವನ್ನು ನಾವು ಕೇಳಿಬಿಟ್ವಿ ಅಂತ ಹೇಳಿದ್ರೆ ಆಗ ಪುನಃ ನಮಗೆ ಮೈ ಕೈ ತುಂಬಿಕೊಂಡು ಭಕ್ತಿ ಉಂಟಾಗಿ ಪುನಃ ಪರಮಾತ್ಮ ಕಡೆ ಹೋಗುವಂತೆ ಆಗತ್ತೆ ಎಂಬುದು ಇದರ ತಾತ್ಪರ್ಯ. ಅದರಿಂದ ಆಯಿತು, ಒಂದು ಸಾರಿ ಅವನು ಹೀಗೆ ಮಾಡುವಾಗ ಅವನಿಗೆ ಕಲಿ ನಿಗ್ರಹ ಮಾಡ್ದ, ಬೇಕಾಷ್ಟು ಯಜ್ಞ ಆಗಾದಿಗಳು ಮಾಡಿದ್ದಾನೆ, ಎಲ್ಲ ಸರಿ. ಆಗ ಒಂದು ಸಾರಿ ಅವನು ಬೇಟೆಗೆ ಅಂತ ಹೋಗ್ತಾನೆ ಪರೀಕ್ಷಿತ್ ರಾಜ. ಬೇಟೆ ಹೋಗೋದು ಅಂದರೆ ಏನದು, ದುಷ್ಟ ಮೃಗಗಳನ್ನು ಕೊಲ್ಲೋದಷ್ಟೇ. ದುಷ್ಟ ಮೃಗಗಳನ್ನು ಕೊಲ್ಲಬೇಕು. ಯಾರು ಬ್ರಾಹ್ಮಣರೆಲ್ಲ ತಪಸ್ಸು ಮಾಡ್ತಾ ಇದ್ದಾರೆ, ಋಷಿ ಮುನಿಗಳು ಅವರಿಗೆ ತೊಂದರೆ ಕೊಡ್ತಾ ಇರ್ತಾರೆ, ಅವರನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಮಾತ್ರ ಇವನು ಹೋಗೋದಷ್ಟೇ. ಆದರೆ ಇವನು ಒಂದು ಸಾರಿ ಹೋಗಿದ್ದಾನೆ, ಬಹಳ ದೂರ ಹೊರಟೋದ, ತುಂಬ ಬಾಯಾರಿಕೆ ಆಯಿತು, ಎಲ್ಲೂ ನೀರು ಸಿಗಲಿಲ್ಲ. ಆದ್ದರಿಂದ ಅವನೇ ಮಾಡ್ದ, ತಮ್ಮ ಗುರುಗಳಂತೆ ಇರತಕ್ಕಂಥ ಶಮೀಕರ ಆಶ್ರಮಕ್ಕೆ ಬಂದ. ಶಮೀಕರು ಸಮಾಧಿ ಅವಸ್ಥೆಯಲ್ಲಿದ್ದರು. ಅಂದರೆ ಅವರ ಮೇಲೆ ಸರ್ಪ ಹೋದರು, ಹೆಬ್ಬ ನುಂಗಿದ್ರೂ ಗೊತ್ತಾಗೋದಿಲ್ಲ ಅಂಥ ಸ್ಥಿತಿಲಿ ಇದ್ದವರು. ಸಮಾಧಿ ಅವಸ್ಥೆ ಅಂದರೆ ನಮಗೆ ಆ ಸಮಾಧಿ ಅವಸ್ಥೆ ನಮ್ಗೆ ಬರೋದೇ ಇಲ್ಲ. ನಮಗೆ ಬಂದರೆ ನಾವು ಸಮಾಧಿ ಆಗಿದ್ದಾಗ ಮಾತ್ರ ಬರ್ಬೋದಷ್ಟೇ, ಅದು ಮೊದಲಂತೂ ಇಂಥ ಸಮಾಧಿ ಅವಸ್ಥೆ ಬರಲ್ಲ. ಅವರು ಸಮಾಧಿ ಅವಸ್ಥೆ ಹೋಗಿದ್ದಾಗ ಇವರೆಲ್ಲರೂ ಕೂಡ ಇವರಿಗಾಗೇ ನಾನು ಬಂದಿರೋದು ಬೇಟೆ ಆಡಲಿಕ್ಕೆ, ಇವರಿಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೀನಲ್ಲ, ಸ್ವಲ್ಪ ನೀರು ತಿಂಡಿಗೆ ಅದೆಲ್ಲ ಅಪೇಕ್ಷೆ, ನಾನು ರಾಜ ಅಲ್ವಾ, ಅಪೇಕ್ಷೆ ಪಟ್ಟ ಅವನು. ಆದರೆ ಗುರುಗಳೇ, ನಾನು ಬಂದಿದ್ದೇನೆ, ತುಂಬ ಬಾಯಾರಿಕೆ ಆಗ್ತದೆ, ಸ್ವಲ್ಪ ನೀರು ಬೇಕು ಅಂತ ಕೇಳ್ದ. ಅವರೇನು ಮಾತಾಡಲಿಲ್ಲ. ಹೀಗೆ 2-3 ಸತ್ಯ ಹೇಳ್ದ, ತಾಳ್ಮೆ ತಪ್ಪಿತು. ಕಡೆಗೆ ಈ ವ್ಯಕ್ತಿ ನಾನು ಬಂದೆ ಅಂತ ನಾಟಕ ಮಾಡ್ತಾ ಇದ್ದಾನೋ ಅಥವಾ ನಿಜವಾಗಲೂ ಸಮಾಧಿ ಅವಸ್ಥೆಯಲ್ಲಿ ಇದ್ದಾನೋ ಅಂತ ನೋಡಬೇಕು ಅಂತ ಒಂದು ಕುತೂಹಲ ಉಂಟಾಯಿತು. ತಕ್ಷಣ ಸುತ್ತಲೂ ನೋಡ್ದ, ಅಲ್ಲಿ ಒಂದು ಸತ್ತ ಸರ್ಪ ಬಿದ್ದಿತ್ತು. ಅದನ್ನು ಧನುಷ್ಕೋಟಿಯಿಂದ ತೆಗೆದ ಅವರ ಕೊರಳಿಗೆ ಹಾಕಿದ. ಅಕಸ್ಮಾತ್ ಇವರು ಡೋಂಗಿ ತಪಸ್ಸು ಮಾಡ್ತಾ ಇದ್ದು ಹಾಕಿದ ಕೂಡಲೇ ಎದ್ದು ಬಿಡ್ತಾರೆ, ಆಗ ಗೊತ್ತಾಗುತ್ತೆ ಇವರು ಬಂಡವಾಳ ಅಂತ ಅಂದ್ಕೊಂಡ. ಅವರಿಗೆ ಹಾರ, ದೊಡ್ಡ ಒಂದು ಮಲ್ಲಿಗೆ ಹಾರ ಹಾಕಿದ್ರು, ಪುಷ್ಪಹಾರ ಹಾಕಿದ್ರು ಕೂಡ ಅವರು ಹೇಳ್ತಾ ಇದ್ದಿಲ್ಲ. ಇವನು ಸರ್ಪ ಹಾಕ್ದ, ಅಹೋವ ಹಾರೇವ, ಹಾರ ಕೊಟ್ಟರೂ ಒಂದೇ ರೀತಿ ಜ್ಞಾನಿಗಳಿಗೆ, ಸರ್ಪ ಹಾಕಿದರೂ ಒಂದೇ ರೀತಿ. ಹಾರ ಕೊಟ್ಟಾಗ ಅನುಗ್ರಹ ಆಗತ್ತೆ, ಹಾವು ಹಾಕಿದಾಗ ಶಾಪ ಬರುತ್ತಷ್ಟೆ. ಆದರೆ ಅವರೇನು ಶಾಪ ಕೊಳ್ಳಿಲ್ಲ. ಈ ಮಧ್ಯೆ ಅವನ ಮಗ ಒಬ್ಬ ಶೃಂಗಿ ಅಂತಿದ್ದ, ಮಹಾ ತಪಸ್ವಿ ಅವನು.
ಅವನೇನು ಮಾಡ್ದ, ಅವನಿಗೆ ಯಾರೋ ಅವನ ಮಿತ್ರ ಹೇಳ್ದ, ನಿಮ್ಮ ಅಪ್ಪನ ಗತಿ ಏನಾಗಿದೆ ನೋಡೋಗು, ಪರೀಕ್ಷಿತ್ ರಾಜ ಬಂದು ಸರ್ಪ ಹಾಕಿ ಹೋಗಿದ್ದಾನೆ ಅಂದ. ತಕ್ಷಣ ಇವನು ಬಂದು ಆ ಸರ್ಪವನ್ನು ತೆಗೆದುಹಾಕಿ, ತಕ್ಷಣ ಎಷ್ಟು ಧೈರ್ಯ, ನಾಯಿ ಯಾವತ್ತೂ ಕೂಡ ಮನೆಯ ಗೇಟ್ ಆಚೆ ಇರಬೇಕಷ್ಟೆ. ಈಗೆಲ್ಲ ದೇವ್ರ ಮನೆ ಇಲ್ಲೇ ಇಲ್ವಲ್ಲ, ಅಡುಗೆ ಮನೇಲಿ ಅದೇ ಕೂತಿರುತ್ತೆ, ಚೇರ್ ಹಾಕ್ಕೊಂಡು ಅದೇ ತಟ್ಟೆ ಬಡಿಸತ್ತೆ, ಬೇಕಾದ್ರೆ ಅದೇ ಎಲೆ ಹಾಕತ್ತೆ, ಅದು ತಿನ್ನತ್ತೆ. ಇಂಥದ್ದೆಲ್ಲ ಲೋಕದ ವ್ಯವಹಾರ. ಮಹಾಭಾರತದಲ್ಲಿ ವೇದಿವಾದೇವರು ಹೇಳಿದ್ದಾರೆ, ಪ್ರತಿಯೊಬ್ಬರ ಮನೆಯಲ್ಲಿ ಗೋವು ಇರಬೇಕಾಗಿದ್ದು, ಪ್ರತಿಯೊಬ್ಬರ ಮನೆಯಲ್ಲೂ ನಾಯಿಗಳು ಇರುತ್ತೆ, ಅಂಥದ್ದು ಕಲಿಯುಗದ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಅದು ಈಗಲೇ ನಾವು ನೋಡ್ತಾ ಇದ್ದೀವಿ. ಇದರ ಉಗ್ರ ರೂಪವನ್ನು ಮುಂದೆ ನಾವು ನೋಡ್ಬೋದು. ಹಾಗಾಗಿ ಅಂತಹ ಒಂದು ನಾಯಿಗಳು ಗೇಟ್ ಆಚೆ ಇರಬೇಕಾಗಿದ್ದು, ದೇವರ ಮನೆಗೆ ಬರೋದು ಅಂದ್ರೇನು, ಆದ್ದರಿಂದ ಅವನಿಗೆ ಸರಿಯಾದ ತಕ್ಕ ಶಾಸ್ತಿ ಮಾಡ್ತೀನಿ ಅಂಥೇಳಿ ಅವನು ಯಾವ ಸರ್ಪವನ್ನು ನಮ್ಮ ತಂದೆಯ ಮೇಲೆ ಹಾಕಿದ್ದಾನೋ ಅಂಥ ಪರೀಕ್ಷಿತ್ ರಾಜ ಅವನು ಇವತ್ತಿಂದ ಅನ್ನಲ್ಲ, ನಾಳೆಯಿಂದ ಹಿಡಿದು 7 ದಿವಸದ ಒಳಗೆ ಅವನು ಈ ಸರ್ಪ ಜಾತಿಯಲ್ಲಿ ಉತ್ತಮನಾದ ತಕ್ಷಕ ಕಚ್ಚಿ ಸಾಯಲಿ ಅಂತ ಶಾಪ ಕೊಡ್ತಾನೆ. ಅಷ್ಟು ಹೇಳಿ ಅಳ್ಳಿಕ್ಕೆ ಶುರು ಮಾಡ್ತಾನೆ. ಗುರುಗಳದು ಧ್ಯಾನ ಮುಗಿಯುತ್ತೆ, ಹೇಳ್ತಾರೆ, ಯಾಕೋ ಅಳ್ತಾ ಇದ್ದಿ ಅಂತಾರೆ. ಇದೆಲ್ಲ ಹೇಳ್ತಾನೆ. ಅಯ್ಯೋ ಪಾಪ, ಪರೀಕ್ಷಿತ್ ರಾಜ ಬಂದಿದ್ದ, ಬಾಯಾರಿಕೆಯಿಂದ ಬಂದಿದ್ದ, ನೀರಿಗೋಸ ಬಂದ, ನಾ ಸಮಾಧಿ ಅವಸ್ಥೆಯಲ್ಲಿದ್ದೆ, ಅದಕ್ಕಾಗಿ ಇಂಥ ಉಗ್ರವಾದ ಶಾಪ ಕೊಟ್ಟೆ, ಎಂಥ ಮೂರ್ಖ ನೀನು ಅಂಥೇಳಿ ಗೌರಮುಖ ಎಂಬುದಕ್ಕಂತ ಒಬ್ಬ ತನ್ನ ಶಿಷ್ಯನನ್ನು ಕರೆಸಿ, ನೋಡಪ್ಪ ನನ್ನ ಮಗ ಶಾಪ ಕೊಟ್ಟಿದ್ದ, ಅದನ್ನು ಪರಿಹಾರ ಮಾಡ್ಕೊಂತ ಹೇಳು ಎಂಬುದು ಕಳಿಸ್ಕೊಡ್ತಾರೆ. ಇದಾಯಿತು. ನಮಗಿಲ್ಲಿ 2 ಪ್ರಶ್ನೆಗಳಿಗೆ ಭಾಗವತ ಸಾರೋದ್ಧಾರ ಅರಣ್ಯಕಾಚಾರ್ಯರು ಉತ್ತರ ಕೊಡ್ತಾರೆ. ಅಲ್ಲ ರೀ, ಪರೀಕ್ಷಿತ್ ರಾಜ ಅಂತ 60 ವರ್ಷದ ಮೇಲೆ ಆಗಿದ್ದವನು, ಪಾಂಡವರ ಸಂತದಲ್ಲಿ ಬಂದವನು, ಪರಮಾತ್ಮನ ಭಕ್ತ, ಪರಮಾತ್ಮದಿಂದಲೇ ಗರ್ಭದಲ್ಲಿ ರಕ್ಷಿತನಾದವನು, ಅವನಿಗೆ ಅಕ್ಕಚ್ಚಿತ್ ಯಾರೋ ಒಬ್ಬ ಒಟ್ಟು ಗಾಯತ್ರಿಗಳು ಸರಿ ಮಾಡಿರೋಲ್ಲ, ಅವನು ಶಾಪ ಕೊಟ್ಟರೆ ಹೇಗೆ ತಗಲತ್ತೆ ಅಂದರೆ ಚಿಕ್ಕವನು ಅವನು ಕೊಟ್ಟು ಶಾಪ ದೊಡ್ಡವನು ತಗಲಲ್ಲ ಅಂತ ಅರ್ಥ ಬಂತು. ಹಾಗೇನಿಲ್ಲ. ಚಿಕ್ಕ ದೀಪ ಇರುತ್ತಲ್ಲ, ಒಂದೇ ಒಂದು ಚಿಕ್ಕ ದೀಪ ದೊಡ್ಡ ಒಂದು ಹಾಲ್ನಲ್ಲಿ ಇಟ್ಟಾಗ ಆ ಕತ್ತಲೆ ಎಲ್ಲವನ್ನೂ ನಾಶ ಮಾಡೋದು ಕಂಡಿದೆ. ಇದು ಒಂದು. ಎರಡನೇದು, ಸಾಲಿಗ್ರಾಮ ಚಿಕ್ಕದಾಗಿದ್ದು ಮಾತ್ರಕ್ಕೆ ಅವನಿಗೆ ಕೇಳಿದ್ದೆಲ್ಲ ಫಲ ಕೊಡಲ್ವಾ, ಕೊಟ್ಟೇ ಕೊಡತ್ತೆ. ಹಾಗೆ ಚಿಕ್ಕದಾಗಿದ್ದರೂ ಕೂಡ ಪವರು ಜಾಸ್ತಿ ಅಂತ ಒಂದು ಹೇಳ್ತಾರೆ. ಇನ್ನೊಂದೇನು ಅಂದರೆ, ಜಾತಕವನ್ನು ನೋಡಿದ್ದಾನೆ ಇವನು, ಯಾರೋ ಪರೀಕ್ಷಿತ್ ರಾಜ, ಅಲ್ಲಿ ಸರ್ಪದಿಂದ ನೀನು ಕಚ್ಚಲ್ಪಡ್ತಿ ಅಂತ ಹೇಳಿದ್ದಾರೆ. ಅದು ಗೊತ್ತಾದ ಅವನು ಯಾವತ್ತೂ ಕೂಡ ಸರ್ಪವನ್ನು ಮುಟ್ಟಿದ್ದು ಅಂತಿಲ್ಲ. ಸರ್ಪದಂತಹ ಎರೆಹುಳವನ್ನು ಕೂಡ ಕಂಡರೂ ಭಯ ಹಾಗಿದ್ದವನು ಈಗ ಸತ್ತ ಸರ್ಪವನ್ನು ತೆಗೆದುಕೊಂಡ ಮೇಲೆ ಹೇಗೆ ಹಾಕಿದ ಅಂತ ಪ್ರಶ್ನೆ ಬಂದರೆ, ಅದೇ ಭಗವಂತನ ಇಚ್ಛೆ. ನಾವೇನೇ ಪ್ರತಿಜ್ಞೆ ಮಾಡಿದರೂ ಕೂಡ ಅದು ಪರಮಾತ್ಮನ ಇಚ್ಛೆಗೆ ಸರಿಯಾಗಿತ್ತೋ ನಡೆಯುತ್ತೆ, ಪರಮಾತ್ಮ ಇಚ್ಛೆಗೆ ವಿರುದ್ಧವಾಗಿತ್ತು ಅಂದರೆ ಅದೇನೂ ನಡೆಯೋದಿಲ್ಲ ಅಂತ ಅದನ್ನು ಕೂಡ ಅವರು ಉತ್ತರವನ್ನು ಕೊಡ್ತಾರೆ. ಅಂತೂ ಪರೀಕ್ಷಿತ್ ರಾಜನಿಗೆ ಶಾಪ ಬಂದಿದ್ದು ಗೌರಮುಖದಿಂದ ಗೊತ್ತಾಗುತ್ತೆ. ಆಗಲೇ ಬೇಜಾರು ಮಾಡ್ಕೊತಾ ಇರ್ತಾನೆ, ನಾನು ಯಾವತ್ತೂ ಕೂಡ ಬ್ರಾಹ್ಮಣರನ್ನು ಅವಮಾನ ಮಾಡಿದವನಲ್ಲ, ಅಂಥದ್ದು ಈ ದಿವಸ ಯಾಕೆ ನಾನು ಮಾಡಿಬಿಟ್ಟೆ, ಯಾಕೆಂಥ ದುರ್ಬುದ್ಧಿ ನನಗೆ ಬಂತು, ಇದಕ್ಕೆ ತಕ್ಕ ಶಾಸ್ತಿ ಆಗಬೇಕು ಅಂತ ಅನ್ಕೊತಾ ಇದ್ದ. ಅಷ್ಟರಲ್ಲಿ ಗೌರಮುಖ ಬಂದು ವಿಷಯ ತಿಳಿಸ್ತಾನೆ.